ನಮಸ್ಕಾರ ಪ್ರಿಯ ವೀಕ್ಷಕರೇ, ಟ್ರಾನ್ಸ್ ಸಿಟಿ ಡೆವಲಪರ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಕನಸಿನ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಪಕ್ಷಿ ಕೂಡ, ಪುಟಾಣಿ ಪಕ್ಷಿ ಕೂಡ ತನ್ನ ಸ್ವಂತದೊಂದು ಗೂಡನ್ನು ಕಟ್ಕೊಳ್ಳುತ್ತೆ. ಆದರೆ ಮನುಷ್ಯರಾದ ನಮಗೆ ಒಂದು ಸ್ವಂತ ಗೂಡನ್ನು ಕಟ್ಕೊಳ್ಳುವಂಥ ಕನಸಿನ ಮನೆ ಅದು ಕೆಲವು ಸಾರಿ ಕನಸೇ ಆಗಿ ಉಳಿದು ಬಿಡುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಟ್ರಾನ್ಸ್ ಸಿಟಿ ಡೆವಲಪರ್ಸ್ ಸಾಕಷ್ಟು ಆಫರ್ಸ್ಗಳನ್ನು ತಗೊಂಡು ಬಂದಿದೆ. ಸೊ ಅದೆಲ್ಲವನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಜೊತೆ ಟ್ರಾನ್ಸ್ ಸಿಟಿ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಡಾಕ್ಟರ್ ನಂದಗೋಪಾಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಂದಗೋಪಾಲ್ ಅವರು. ನಮಸ್ಕಾರ. ಓಕೆ ವೀಕ್ಷಕರೇ, ಸಾಕಷ್ಟು ಯೋಜನೆಗಳನ್ನು ಕೂಡ ಟ್ರಾನ್ಸ್ ಸಿಟಿ ಡೆವಲಪರ್ಸ್ ಹಾಕೊಂಡಿದ್ದಾರೆ. ಮೊದಲನೇದಾಗಿ ಈಗ ಏನು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಹಾಗೆಯೇ ಹೊಸ ವರ್ಷ ಬರ್ತಾ ಇದೆ, ನಂತರ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ. ಸೊ ಯಾರು ಸೈಟನ್ನು ಬುಕ್ ಮಾಡ್ತಾರೆ, ಯಾರು ಇದರಲ್ಲಿ ಪಾಲ್ಗೊಳ್ತಾರೆ, ಅವರಿಗೆ ಒಂದು ವಿಶೇಷವಾದ ಆಫರನ್ನು ಕೂಡ ಟ್ರಾನ್ಸ್ ಸಿಟಿ ಡೆವಲಪರ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಸ್ಕ್ರೀನಲ್ಲಿ ಮುಂದೆ ನಂಬರ್ಗಳು ಬರುತ್ತೆ, ಆ ನಂಬರ್ಗೆ ಕರೆ ಮಾಡಿ ನೀವು ನೋಂದಣಿಯನ್ನು ಕೂಡ ಮಾಡ್ಕೊಳ್ಬಹುದು. ಒಂದು ಹೊಸ ಆಫರ್ ಏನು ಅಂತ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೇಳ್ತೀವಿ. ಸೊ ಈಗ ಟ್ರಾನ್ಸ್ ಸಿಟಿ ಡೆವಲಪರ್ನ ಮೊದಲನೇ ಆಫರ್ ಏನಿದೆ, ಸೊ ಇದು 7ನೇ ವಾರ್ಷಿಕೋತ್ಸವದ ಕೊಡುಗೆಯಾಗಿ ಒಂದು ಆಫರನ್ನು ಕೊಡ್ತಾ ಇದ್ದಾರೆ. ಸೊ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರುವಂತಹ ಟ್ರಾನ್ಸ್ ಪ್ರಕೃತಿ ಅನ್ನೋದು ಹೊಸದಾಗಿ ಯೋಜನೆ ರೂಪುಗೊಂಡಿದೆ. ಬನ್ನಿ ಅದು ಯಾವ ಯೋಜನೆ ನೋಡೋಣ. ಸೊ ಇದು ಟ್ರಾನ್ಸ್ ಸಿಟಿ ಡೆವಲಪರ್ನ 7ನೇ ವಾರ್ಷಿಕೋತ್ಸವದ ಸಮಾರಂಭ. ಸೊ ಆ ಒಂದು ಸಮಾರಂಭದಲ್ಲಿ ಟ್ರಾನ್ಸ್ ಪ್ರಕೃತಿ ಅನ್ನೋ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡಿದ್ರು. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ನಂದಕುಮಾರ್ ಹತ್ರ. ಸರ್, ಈಗ ಹೊಸದಾಗಿ ಟ್ರಾನ್ಸ್ ಪ್ರಕೃತಿ ಅನ್ನೋದು ಲಾಂಚ್ ಮಾಡಿದ್ದಾರೆ 7ನೇ ವರ್ಷದ ಅದ್ಧೂರಿ ಕೊಡುಗೆಯಾಗಿ. ಸೊ ಅದು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಲೊಕೇಶನ್, ಏನೆಲ್ಲ ಯೋಜನೆಗಳು ಹಾಕೊಂಡಿದ್ದೀರಿ? ನೋಡಿ, ಟ್ರಾನ್ಸ್ ಪ್ರಕೃತಿ ಅಂತಕ್ಕಂಥ ಪ್ರಾಜೆಕ್ಟು ಇದೇ ನಮ್ಮ 7th ಆ್ಯನಿವರ್ಸರಿ ದಿನದಂದು ಲಾಂಚ್ ಮಾಡಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು 50 ಎಕರ್ ಟೌನ್ಶಿಪ್ ಇನ್ ಫಸ್ಟ್ ಫೇಸ್. ಸೆಕೆಂಡ್ ಫೇಸಲ್ಲಿ ಆಲ್ಮೋಸ್ಟ್ ಇನ್ನು ಅನದರ್ 50 ಎಕರ್ಸ್ ಲಾಂಚ್ ಆಗುತ್ತೆ. ಸೊ ಟೋಟಲಿ 100 ಎಕರ್ಸಲ್ಲಿ ಬರ್ತಕ್ಕಂಥ ಟೌನ್ಶಿಪ್ಪು. ಸೊ ಟ್ರಾನ್ಸ್ ಪ್ರಕೃತಿ ಅಂತಕ್ಕಂಥ ಪ್ರಾಜೆಕ್ಟು ಟು ಬಿ ಪ್ರಿಸೈಸ್ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ದೇವನಹಳ್ಳಿ ಟು ಶಿಡ್ಲಘಟ್ಟ ರೋಡ್ ಈ ಕಡೆ ಬರ್ತಕ್ಕಂಥ ಪ್ರಾಜೆಕ್ಟು NH 207 ಅಂತ ಹೇಳ್ಬೋದು. ಸೊ ಈ ಪ್ರಾಜೆಕ್ಟಲ್ಲಿ ನಿಮಗೆ DC ಕನ್ವರ್ಷನ್ ವಿತ್ ಟೌನ್ ಪ್ಲಾನಿಂಗ್ DTCP ಅಪ್ರೂವಲ್ ಅಂತ ಏನು ಹೇಳ್ತೀವಿ, ಆ ಪರ್ಟಿಕ್ಯುಲರ್ ಅಪ್ರೂವಲಿಂದ ಕೂಡಿರುತ್ತೆ. ಇಲ್ಲಿ 30-40, 30-50, 50-80, 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ನಿಮಗೆ ಸೈಟ್ಸ್ಗಳು ಸಿಗ್ತವೆ. ಅದರ ಜೊತೆಗೆ ನಾವು ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಮತ್ತು ಸ್ಪೆಷಲ್ ಅಮ್ಯುನಿಟೀಸ್ ಎರಡು ಭಾಗವಾಗಿ ವಿಂಗಡಿಸಿದ್ರೆ, ಬೇಸಿಕ್ ಕಮ್ಯುನಿಟೀಸಲ್ಲಿ ನಿಮಗೆ ರಸ್ತೆ ಇರ್ಬೋದು, ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಮತ್ತು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿಗೆ ಆಗಿರ್ತಕ್ಕಂಥ ಪ್ರಾಜೆಕ್ಟು. ಮೋಸ್ಟ್ ಆಫ್ ದ ಕ್ರಾಸ್ ರೋಡ್ಸ್ ಬಂದು ನಿಮಗೆ 40 ಫೀಟ್ ವೈಡ್ ರೋಡ್ಸ್ ಇರುತ್ತೆ. ನಮ್ಮ ಎಂಟ್ರೆನ್ಸ್ ರಸ್ತೆ ಬಂದು ಆಲ್ಮೋಸ್ಟ್ 60 ಫೀಟ್ ವೈಡ್ ರಸ್ತೆ ಇರುತ್ತೆ. ಇಲ್ಲಿ ಕ್ಲಬ್ ಹೌಸ್ ಇರ್ಬೋದು, ಅಥವಾ ಟೆನ್ನಿಸ್ ಕೋರ್ಟ್ ಇರ್ಬೋದು, ಜಾಗರ್ಸ್ ಟ್ರ್ಯಾಕ್ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಮತ್ತು ಹ್ಯೂಜ್ ಪಾರ್ಕ್ಸ್ ಇರ್ಬೋದು. ಇವೆಲ್ಲ ಬರ್ತಕ್ಕಂಥ ಸ್ಪೆಷಲ್ ಅಮ್ಯುನಿಟೀಸಲ್ಲಿ ಬರ್ತಕ್ಕಂಥದ್ದು. ಸೊ ಈ ಎಲ್ಲ ಅಮ್ಯುನಿಟೀಸಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟು ಮತ್ತು ವೆರಿ ಸ್ಟ್ರಾಟಜಿಕಲಿ ಲೊಕೇಟೆಡ್. ಸೊ ಬ್ಯಾಂಗ್ಳೂರು ನಾರ್ತ್ ಅಥವಾ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಿದ್ದಾಗೆ ನಿಮಗೆ ಹಲವಾರು ಡೆವಲಪ್ಮೆಂಟ್ಸ್ ಆಗ್ತಾ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಸೊ ಅದರಲ್ಲಿ KIDB ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ದಟ್ ಈಸ್ 309 ಎಕರ್ಸ್ ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಇರ್ಬೋದು, ಅಥವಾ ಕೆಲವೊಂದು ಇಂಡಸ್ಟ್ರೀಸ್ ಟು ನೇಮ್ ಫ್ಯೂ ಹೋಂಡಾ ಪ್ಲಾಂಟ್ ಇರ್ಬೋದು, ಅಥವಾ ನಮ್ಮ KIDB
LDB ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ BMRDA ಟೌನ್ಶಿಪ್ ಇರ್ಬೋದು, ಆ್ಯಂಡ್ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು. ಸೊ ಈ ಎಲ್ಲ ಇನ್ವೆಸ್ಟ್ಮೆಂಟಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟು ಸ್ಟ್ರಾಟಜಿಕಲಿ ಲೊಕೇಟೆಡ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಪ್ರಾಜೆಕ್ಟ್ ಟ್ರಾನ್ಸ್ ಪ್ರಕೃತಿ ಏನಿದೆ, ನಮ್ಮ ಈ ಪ್ರಾಜೆಕ್ಟ್ ಅಕ್ಕಪಕ್ಕದಲ್ಲೇ ಸುಮಾರು ಒಂದು 4 ಪ್ರಾಜೆಕ್ಟ್ಸು ನಮ್ಮದೇ ಯೋಜನೆಗಳಲ್ಲಿ ಮಾಡಿದ್ದೀವಿ. ಆರ್ಕಿಡ್ ಪ್ಯಾರಡೈಸ್ ಅಂತಕ್ಕಂಥ ಪ್ರಾಜೆಕ್ಟು, ಇದು ಆಲ್ಮೋಸ್ಟ್ ನಾವು 2 years ಬ್ಯಾಕ್ ಲಾಂಚ್ ಮಾಡಿದ್ವಿ, ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಟುಡೇ ಸೋಲ್ಡ್ ಔಟು. 499 per square feet ಅಲ್ಲಿ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟು. ಸೊ ಆ ಪ್ರಾಜೆಕ್ಟ್ಸ್ ಮತ್ತು ಏರೋಲೈಟ್ಸ್ ಕೌಂಟಿ ಇರ್ಬೋದು, ಅಥವಾ ಟ್ರಾನ್ಸ್ ಮ್ಯಾಗ್ನೋಲಿಯಾ ಅಂತಕ್ಕಂಥ ಪ್ರಾಜೆಕ್ಟ್ಸ್ ಇರ್ಬೋದು. ಸೊ ಇದೆಲ್ಲ ಪ್ರಾಜೆಕ್ಟ್ಸ್ ನಮ್ಮ ಈ ಟ್ರಾನ್ಸ್ ಪ್ರಕೃತಿ ಪ್ರಾಜೆಕ್ಟ್ಸ್ ಬರ್ತಾ ಇರ್ತಕ್ಕಂಥ ಜಾಗದಲ್ಲೇ ಬರುತ್ತೆ. ಆ್ಯಂಡ್ ಕಂಪೇರ್ಡ್ ಟು ದೋಸ್ ಪ್ರೈಸಸ್, ನಾವು ಟ್ರಾನ್ಸ್ ಪ್ರಕೃತಿ ಅಂತಕ್ಕಂಥ ಪ್ರಾಜೆಕ್ಟ್ನ 450 ರೂಪೀಸಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಇಲ್ಲಿ ನೀವಾಗಲೇ ಹೇಳಿದಾಗೆ ನಮ್ಮ ಈ ಹಾಲಿಡೇ ಸೀಸನ್ ಏನು ಬರ್ತಾಯಿದೆ, ಕ್ರಿಸ್ಮಸ್ ಇರ್ಬೋದು, ಅಥವಾ ನ್ಯೂ ಇಯರ್ ಏನು ಬರ್ತಾಯಿದೆ, ಮತ್ತು ಸಂಕ್ರಾಂತಿ ಬರ್ತಾಯಿದೆ, ಎಲ್ಲ ಒಂದು ಆಸ್ಪೆಕ್ಟ್ನ ಗಮನದಲ್ಲಿಟ್ಕೊಂಡು ನಮ್ಮ 7th ಆ್ಯನಿವರ್ಸರಿ ಯೋಜನೆಯೂ ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ಟ್ರಾನ್ಸ್ ಪ್ರಕೃತಿ ನಾವು ಅಂತಕ್ಕಂಥ ಪ್ರಾಜೆಕ್ಟ್ಗೆ ಸಾಕಷ್ಟು ಆಫರ್ಗಳನ್ನ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಕ್ಲೈಂಟ್ಸ್ಗಳಿಗೆ ತಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟ್ನ ತೊಗೊಂಡಾಗ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1,89,000 ಏನೋ ಬರುತ್ತೆ. ಅದು ಏನು 35% ಆಫ್ ದ ಟೋಟಲ್ ಸೇಲ್ ಅಗ್ರಿಮೆಂಟ್ ಅಮೌಂಟಿಗೆ. ಸೊ ಅದನ್ನು ನಾವು ನಮ್ಮ ಕ್ಲೈಂಟ್ಸಿಗೆ ಈಸಿ ಆಗೋ ರೂಪದಲ್ಲಿ ಒಂದು ವಿಶೇಷ ಆಫರ್ ಕೊಡ್ತಾ ಇದ್ದೀವಿ. ಏನು ಅಂದರೆ ಈ ನಮ್ಮ ಸಂಕ್ರಾಂತಿ ಒಳಗಡೆ ಬುಕ್ಕಿಂಗ್ ಮಾಡ್ತಕ್ಕಂಥ ಕ್ಲೈಂಟ್ಸ್ಗೆ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟು ಇದನ್ನು ಬುಕ್ಕಿಂಗ್ ಮಾಡಿಕೊಂಡು ಸೇಲ್ ಅಗ್ರಿಮೆಂಟ್ ಮಾಡ್ಕೋಬೋದು. ಮತ್ತು ಇನ್ನು ಉಳಿದಿರ್ತಕ್ಕಂಥ ಬ್ಯಾಲೆನ್ಸ್ 65% ಅಂತ ಏನು ಹೇಳ್ತೀವಿ, ಆ ಪರ್ಟಿಕ್ಯುಲರ್ ಅಮೌಂಟ್ನ ಕೂಡ ಅವ್ರಿಗೆ ಆಲ್ಮೋಸ್ಟ್ 13 to 14 months ಇಂಟ್ರೆಸ್ಟ್ ಫ್ರೀ EMI ಸಿಗುತ್ತೆ. ಸೊ ಈ ಒಂದು ಆಪ್ಷನ್ ಕೇವಲ ಒಂದು 15 ದಿನಗಳು ಮಾತ್ರ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ 30-50 ಇರ್ಬೋದು, ಅಥವಾ 60-40 ಡೈಮೆನ್ಷನ್ ಇರ್ಬೋದು, ಅಥವಾ 50/80 ಡೈಮೆನ್ಷನ್ ಇರ್ಬೋದು. ಯಾವುದೇ ಒಂದು ಪರ್ಟಿಕ್ಯುಲರ್ ನಿವೇಶನವನ್ನು ತೊಗೋಬೇಕಂದ್ರೂ ಅವರು ಕೇವಲ 1 ಲಕ್ಷ ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಬೋದು. ಇನ್ನು ಉಳಿದಿರತಕ್ಕಂಥ ಅಮೌಂಟನ್ನು ನಮ್ಮ ಸಂಸ್ಥೆಯಲ್ಲಿ ಹಲವಾರು ಪೋಸ್ಟೇಟೆಡ್ ಚೆಕ್ಸ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಫ್ರೀ EMIs ಇರ್ಬೋದು, ಆ ಒಂದು ಆಪ್ಷನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಆದರೆ ಬುಕ್ಕಿಂಗ್ ಇವತ್ತಿಂದ ಓಪನ್ ಇರುತ್ತೆ? ಖಂಡಿತ ಇವತ್ತಿಂದ ಓಪನ್ಸ್ ಇರುತ್ತೆ. ಆ್ಯಂಡ್ ಇದು ಕೆಲವೊಂದು ಪ್ರಾಜೆಕ್ಟ್ಸ್ಗಳು ಮಾತ್ರನೇ ಅಪ್ಲಿಕಬಲ್ ಆಗಿರುತ್ತೆ. ಅದರಲ್ಲಿ ಟ್ರಾನ್ಸ್ ಪ್ರಕೃತಿ ಕೂಡ ಪ್ರೈಮರಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ಇದು ಟ್ರಾನ್ಸ್ ಪ್ರಕೃತಿ ಹೊಸದಾಗಿ ಲಾಂಚ್ ಆಗಿರುವಂಥ ಒಂದು ಪ್ರಾಜೆಕ್ಟ್. ಸೊ ದೇವನಹಳ್ಳಿಯಿಂದ ಶಿಡ್ಲಘಟ್ಟ ರೋಡಲ್ಲಿ ಬರುವಂಥದ್ದು. ಇನ್ನು ಈ ಟ್ರಾನ್ಸ್ ಸಿಟಿ ಡೆವಲಪರ್ಸ್ ಮತ್ತು ಮೈಸೂರಿಗೂ ಕೂಡ ಧಾವಿಸ್ತಾ ಇದ್ದಾರೆ, ಅಲ್ಲಿನ ಖ್ಯಾತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿನೂ ಕೂಡ ಒಂದು ಪ್ರಸಿದ್ಧಿ, ಟ್ರಾನ್ಸ್ ಪ್ರಸಿದ್ಧಿ ಅನ್ನೋ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ತಗೊಳ್ಳೋಣ ಬ್ರೇಕ್ನ ನಂತರ.